ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಸುಂದರಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ನಿಮಿಷ ನಿಮಿಷ ಕರುಣಾನಿಧಿ ಜಾಹಿ ಕಲಪ ಸಮಬೀತಿ ಬೇಗಿ ಚಲಿಯ ಪ್ರಭು ಆನಿಯ ಭುಜ ಬಲ ಖಲ್ ದಲ ಜೀತಿ ಸುನಿ सीता दुख प्रभु सुख अयना भरी आये जल राजीव नयना बचन काय मन मम गति जाही सपनेहु बूझिय विपति की ताही कह हनुमंत विपति प्रभु सोई जब तव सुमिरन भजन न होई केतिक बात प्रभु जातु धान की रिपुहि जीती आनिबी जानकी सुनु कपि तोहि समान उपकारी नहीं कोवु सुर नर मुनि तनुधारी प्रति उपकार करो का तोरा सनमुख होई न सकत मन मोरा सुनु सुतु तोहि उरिन मैं नाही देखेऊ करी विचार मन माही पुनि पुनि कपिहि छितव सुरत्राता ಲೋಚನ ನೀರು ಪುಲಕ್ ಅತಿ ಗಾತಾ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಹನುಮಂತ ಸೀತೆ ಹೇಳಿದ ಸಂದೇಶವನ್ನು ರಾಮನಿಗೆ ಅವಳು ಏನೇನು ಹೇಳಿದ್ಲೋ ಹಾಗೆ ಹೇಳ್ತಾನೆ. ಮತ್ತು ಸೀತೆಗೆ ಬಂದಿರುವಂತಹ ಆಪತ್ತಿದೆಯಲ್ಲ, ಅದು ತುಂಬ ದುರ್ಭರವಾಗಿರುವಂಥದ್ದು. ಅದನ್ನು ಹೇಳದೆ ಇರೋದೇ ಒಳ್ಳೆಯದು. ಅದನ್ನು ಹೇಳಿದ್ರೆ ನಿಮಗೂ ತುಂಬ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಹೇಳ್ತಾನೆ. ಓ ದಯಾನಿಧಿಯೇ, ಆಕೆಯ ಒಂದೊಂದು ಕ್ಷಣ ಇದೆಯಲ್ಲ, ಅದು ಕಲ್ಪದ ಹಾಗೆ ಕಳೀತಾ ಇದೆ. ಅದಕ್ಕೋಸ್ಕರನೇ ಪ್ರಭು ಬೇಗ ಹೊರಡಿ ತಮ್ಮ ಭುಜಬಲದಿಂದ. ನೋಡಿ, ಇಲ್ಲಿ ಒಂದು ವಿಷಯವನ್ನು ನಾವು ತಿಳ್ಕೋಬಹುದು. ಏನು ಅಂತಂದರೆ, ಯಾವಾಗಲೂ ಹನುಮಂತ ರಾಮನಿಗೆ ಒಂದೇ ಒಂದು ದಿವಸ ಕೂಡ ಯಾವುದೇ ರೀತಿಯ ಆಜ್ಞೆಯನ್ನು ಕೊಡೋದಿಲ್ಲ, ಏನೂ ಕೇಳ್ಕೊಳ್ಳೋದಿಲ್ಲ. ಅವನು ಯಾವಾಗಲೂ ರಾಮ ಹೇಳಿದ್ದು ಏನಿದೆಯೋ ಅದನ್ನು ಮಾಡ್ಕೊಂಡಿರುವಂಥವನು. ಬೇಕಾದರೆ ಪ್ರಾರ್ಥನೆ ಮಾಡ್ಕೊಳ್ತಾನೆ ಹೊರತು ಆಜ್ಞೆಯನ್ನು ಕೊಟ್ಟು ಯಾವತ್ತೂ ಅವನು ಮಾತಾಡಿಲ್ಲ. ಆದರೆ ಇಲ್ಲಿ ಸೀತೆಯ ಕಷ್ಟವನ್ನು ನೋಡೋಕ್ಕಾಗದೆ, ಏನು ಮಾಡ್ತಾ ಇದ್ದೀರಾ ನೀವು, ಬೇಗ ಹೊರಡಿ, ಆ ತಾಯಿ ಎಷ್ಟು ಕಷ್ಟಪಡ್ತಾ ಇದ್ದಾಳೆ, ಅವಳು 1 ತಿಂಗಳಲ್ಲಿ ಹೋಗಲಿಲ್ಲ ಅಂತಂದರೆ ಸತ್ತೋಗ್ತೀನಿ ಅಂತ ಕೂಡ ಹೇಳಿರ್ತಾಳಲ್ಲ, ಅದೆಲ್ಲ ನೆನಪಿಸ್ಕೊಂಡು ರಾಮನಿಗಿಲ್ಲಿ ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ನೀವು ಬೇಗ ಹೊರಡಿ, ತಮ್ಮ ಭುಜಬಲದಿಂದ ಆ ದುಷ್ಟ ರಾಕ್ಷಸರನ್ನ ಗೆದ್ದು ಸೀತಾದೇವಿಯನ್ನು ಕರ್ಕೊಂಡು ಬನ್ನಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಆಗ ಸೀತಾದೇವಿಗೆ ಬಂದಿರುವಂಥ ಆಪತ್ತುಗಳನ್ನೆಲ್ಲ ಕೇಳಿ ಸುಖನಿಧಾನನಾದಂತಹ ಶ್ರೀರಾಮ, ಅಂದರೆ ಸುಖನೇ ಇರುವಂಥವನು, ಅವನಿಗೆ ಯಾವಾಗಲೂ ದುಃಖ ಅದು ಆ ರೀತಿ ಆಗಿದ್ದೇ ಇಲ್ಲ. ಸುಖದ ಒಂದು ಸಮುದ್ರ ಅವನು. ಆದರೆ ಅಂತಹ ಶ್ರೀರಾಮನ ಕಮಲ ನೇತ್ರಗಳಲ್ಲೂ ಕೂಡ ಕಂಬನಿ ಅನ್ನೋದು ತುಂಬು ಬರುತ್ತೆ, ಕಣ್ಣೀರು ತುಂಬಿಕೊಳ್ಳುತ್ತೆ. ಅವನು ಹೇಳ್ತಾನೆ, ಮಾರುತಿ ತ್ರಿಕರಣಪೂರ್ವಕವಾಗಿ ನನ್ನನ್ನೇ ಆಶ್ರಯಿಸಿರುವಂಥವರಿಗೆ ಕನಸಲ್ಲೂ ಕೂಡ ವಿಪತ್ತು ಬರೋದಿಲ್ಲ. ಅಂತಂದ್ರೆ ಏನು? ನನ್ನನ್ನೇ ಯಾರು ಕಾಯ ವಾಚ ಮನಸ ಆಶ್ರಯಿಸಿರ್ತಾರೋ, ಅಂದರೆ ಇಲ್ಲಿ ನಮಗೆ ಹೇಳ್ತಾ ಇರೋದಿದು, ಕಾಯ ವಾಚ ಮನಸ ನಾವೇನಾದರೂ ಭಗವಂತನಿಗೆ ಶರಣಾಗತಿಯಾಗಿದ್ದರೆ, ನೀನೇ ಗತಿ ಅಂತ ನಾವೇನಾದರೂ ಇದ್ದರೆ, ಅವನನ್ನೇ ಆಶ್ರಯಿಸಿದರೆ ಕನಸಲ್ಲೂ ಕೂಡ ವಿಪತ್ತು ಬರೋದಿಲ್ಲ. ಅಂದಮೇಲೆ ಜಾನಕಿಗೆ ಏನಾದರೂ ತೊಂದರೆ ಆಗೋದಕ್ಕೆ ನಾನು ಬಿಡ್ತೀನ ಅಂತ ಅಂದ್ಬಿಟ್ಟು ಇಲ್ಲಿ ಅರ್ಥ. ಆಗ ಹನುಮಂತ ಹೇಳ್ತಾನೆ, ಪ್ರಭೋ, ತಮ್ಮ ಸ್ಮರಣೆ ಭಜನೆಯನ್ನು ಮಾಡದೇ ಇರೋದಕ್ಕಿಂತ ಹೆಚ್ಚಾಗಿರುವಂಥ ಬೇರೊಂದು ಆಪತ್ತು ಯಾವುದಿದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದರೆ ಭಗವಂತನನ್ನ ಸ್ಮರಣೆ ಮಾಡಿಕೊಳ್ಳೋದೇ ಒಂದು ಲಾಭ ನಮಗೆ. ಅದನ್ನು ಮಾಡಿಕೊಳ್ಳದೆ ಇರ್ತೀವಲ್ವ, ಅದೇ ನಮಗೆ ಆಪತ್ತು ಅನ್ನೋದು ಅರ್ಥ. ಅಂದರೆ ಇಲ್ಲಿ ನನ್ನನ್ನೇ ಆಶ್ರಯಿಸೋರಿಗೆ ಏನು ವಿಪತ್ತು ಬರೋದಕ್ಕೆ ಸಾಧ್ಯ ಅಂತಂದರೆ, ನಿನ್ನ ಸ್ಮರಣೆ ಮಾಡದೇ ಇರ್ತೀವಲ್ವ, ಅದೇ ವಿಪತ್ತು. ಅಂದರೆ ಏನು? ಭಗವಂತನ ಸ್ಮರಣೆ ಸದಾ ನಮ್ಮೊಳಗಡೆ ನಡೀತಾ ಇರಬೇಕು. ಅದನ್ನು ಬಿಟ್ವಿ ಅಂದರೆ ಆ ಕ್ಷಣದಲ್ಲಿ ನಮಗೆ ಆಪತ್ತು ಅನ್ನೋದು ಗ್ಯಾರಂಟಿ. ಅದಕ್ಕೋಸ್ಕರನೇ ಸದಾ ಭಗವಂತನ ಸ್ಮರಣೆ ಮಾಡಬೇಕು. ಇಲ್ಲಿ ಹನುಮಂತ ಹೇಳ್ತಾ ಇದ್ದಾನೆ ನೋಡಿ, ಭಗವಂತ ನಿನ್ನ ಸ್ಮರಣೆ ಭಜನೆಯನ್ನು ಮರೆಯೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಆಪತ್ತು ಬೇರೆ ಯಾವುದೂ ಇಲ್ಲ ಅಂತ ಅಂದ್ಬಿಟ್ಟು.
ರಾಕ್ಷಸರು ನಿನಗೇನು ಲೆಕ್ಕನಾ? ನೀನು ಶತ್ರುವನ್ನ ಗೆದ್ದು ಜಾನಕಿಯನ್ನ ಕರ್ಕೊಂಡು ಬರ್ತೀರಾ ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ಶ್ರೀರಾಮಚಂದ್ರ ಹೇಳ್ತಾನೆ, ಹನುಮ ಕೇಳು, ನನಗೆ ನಿನ್ನಂತಹ ಉಪಕಾರಿಗಳು ಅಂದರೆ ನೀನು ಮಾಡ್ತಾ ಇದೆಯಲ್ಲ ಉಪಕಾರ ನನಗೆ, ಅಂತಹ ಉಪಕಾರ ಸುರರಲ್ಲಾಗಲಿ ಅಂದರೆ ದೇವತೆಗಳಲ್ಲಾಗಲಿ, ನರರಲ್ಲಾಗಲಿ ಅಂದರೆ ಮನುಷ್ಯರಲ್ಲಾಗಲಿ, ಅಥವಾ ಮುನಿಗಳಲ್ಲಿ ಆಗಲಿ, ಅಥವಾ ಯಾವುದೇ ದೇಹದಾರಿಗಳಲ್ಲಾಗಲಿ ಇಲ್ಲವೇ ಇಲ್ಲ. ನಾನು ನಿನ್ನ ಈ ಉಪಕಾರಕ್ಕೆ ಬದಲಾಗಿ ಏನು ಕೊಡಲಿ ಅಂದರೆ, ನೀನು ನನಗೆ ಎಂಥ ಉಪಕಾರ ಮಾಡಿದ್ಯಾ ಗೊತ್ತಾ, ಅದನ್ನು ನನಗೆ ಯಾರು ದೇವತೆಗಳು, ಮನುಷ್ಯರು, ಮುನಿಗಳು ಯಾರೂ ಮಾಡಿಲ್ಲ. ಅಂಥ ಉಪಕಾರ ನೀನು ಮಾಡಿದ್ಯಾ, ನಿನಗೆ ನಾನು ಏನು ಕೊಡಲಿ? ನನ್ನ ಮನಸ್ಸು ಕೂಡ ನಿನ್ನ ಮುಂದೆ ಬರೋದಕ್ಕೆ ಹಂಚ್ಕೊಳ್ಳುತ್ತೆ. ಅಂದರೆ ನಿನ್ನ ಋಣ ಅಷ್ಟಿದೆ ಅಂತ ಅರ್ಥ. ನಿನ್ನ ಋಣದಿಂದ ನಾನು ಮುಕ್ತನಾಗೋದು ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಮನಸ್ಸಲ್ಲಿ ಚೆನ್ನಾಗಿ ಯೋಚನೆ ಮಾಡಿ ನೋಡಿದೆ, ಆದರೆ ನಿನ್ನ ಋಣದಿಂದ ನಾನು ಮುಕ್ತನಾಗೋದಕ್ಕೆ ಸಾಧ್ಯ ಇಲ್ಲ. ಸುರತ್ರಾಣವಾದಂತಹ ಪ್ರಭು ಹನುಮಂತನನ್ನ ಮತ್ತೆ ಮತ್ತೆ ವೀಕ್ಷಿಸ್ತಾ ಇದ್ದ. ಅಂದರೆ ಏನು, ಬೇರೆಯವರೆಲ್ಲ ಭಗವಂತನನ್ನೇ ನೋಡ್ತಾರೆ, ಅಂದರೆ ದೇವತೆಗಳಾಗಿರ್ಬೋದು, ಭಕ್ತರೆಲ್ಲರೂ ಅಲ್ವಾ. ಆದರೆ ಇಲ್ಲಿ ಹನುಮಂತನನ್ನ ಭಗವಂತ ಮತ್ತೆ ಮತ್ತೆ ಹಾಗೆಯೇ ನೋಡ್ತಾ ಇದ್ದಾನೆ. ಅವನ ಕಣ್ಣುಗಳಲ್ಲಿ ಪ್ರೇಮ ಅಶ್ರುಗಳು ತುಂಬಿ ಬರುತ್ತೆ, ಶರೀರ ಪುಳಕಿತಗೊಳ್ಳುತ್ತೆ. ನೋಡಿದ್ರೆ ಯಾವಾಗ ಪ್ರೀತಿ ಅನ್ನೋದು ಒಂದಾಗ್ಬಿಡುತ್ತೋ, ಅದು ಯಾವ ರೀತಿಯಲ್ಲಾದರೂ ಆಗಿರಬಹುದು, ಆಗ ಆ ಪ್ರೇಮಾಶ್ರುಗಳು ಅನ್ನೋದು ಬರೋದಂತೂ ಖಂಡಿತ. ಸೊ ಈಗ ಅವನ ಶರೀರವೆಲ್ಲ ಪುಳಕಿತವಾಗಿದೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಮುಂದುವರೆದೇನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.